ಏನಾಗ್ತಿದೆ ಅಂತಂದ್ರೆ ನಾನು ಬೈನರಿ ನಂಬರ್ ನ ಹೆಂಗ ರಿಪ್ರೆಸೆಂಟೇಷನ್ ಮಾಡ್ತಿದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಂತ ಹೇಳಿ ನೋಡಿದ್ರೆ ಓಕೆ ಬಟ್ ಐ ಕ್ಯಾನ್ ಸೇ ದಟ್ ಇಟ್ಸ್ ನಾಟ್ ಸ್ಟ್ಯಾಂಡರ್ಡ್ ಓಕೆ ಸೊ ನಿನ್ನೆ ನಾನ್ ಒಂದ್ ಹೇಳ್ದೆ ಏನಂತ ಹೇಳಿ 1.111 ಸಮಥಿಂಗ್ ತಗೋಬೇಕಂತ ಹೇಳಿದೆ ಏನೇ ಇರ್ಲಿ 1 ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದೆ ಸೊ but we have a normalization standardization here okay so normalization ante one topic called as normalization okay so normalization antandre it is one standard format anta helbodu okay so it is called as standard format okay it is a standard format for floating point numbers representation antare helbodu so floating point numbers representation ಮಾಡ್ಬೇಕಾದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ಬೋದು ಇಲ್ಲಿ ಏನಾಗ್ತದೆ ಅಂತಂದ್ರೆ ಓಕೆ ಲಿಸನ್ ಹಿಯರ್ ನಾವು ನಿನ್ನೆ ಒಂದು ನಂಬರ್ ಕೊಟ್ಟಿದ್ದೆ ಲೈಕ್ 12.56 into 10 to the power of 0 okay so this is one number ಈಗ ನಾರ್ಮಲೈಸೇಷನ್ ನೀವು ನಾರ್ಮಲಿ ಏನ್ ಮಾಡ್ತಿದ್ರಿ 1.256 into 10 to the power of 1 ತಗೊಂಡ್ರಿ ಸೊ +1 ಹಿಂಗ್ ಶಿಫ್ಟ್ ಮಾಡಿದ್ರೆ ನಿನ್ನೆ ಕರೆಕ್ಟಾ ಈಗ ನಾನು 1 ಪಾಯಿಂಟ್ ನಿನ್ ಶಿಫ್ಟ್ ಮಾಡಂದಿದ್ದೆ ಸೊ 1 ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೊ 1.256 into 10 to the power of 1 ಹಿಂಗ್ ನಿನ್ನೆ ಇದು ಮಾಡಿದ್ರೆ ನೆನ್ಪದ ಶಿಫ್ಟಿಂಗ್ please reply Yes, ma'am. okay but the thing is it's not standard ಇದನ್ನ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಹೇಳ್ತಾನೆ ಸೊ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಬೇಕಾದ್ರೆ ನಮಗ್ 2 ರೂಲ್ಸ್ ಇದಾವೆ ಓಕೆ ಸೊ ವಿ ಹ್ಯಾವ್ 2 ರೂಲ್ಸ್ ಹಿಯರ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಬೇಕಂದ್ರೆ 2 ರೂಲ್ಸ್ ಇದಾವೆ ಫಸ್ಟ್ ರೂಲ್ ಇಸ್ ನೆನ್ಪಿಟ್ಕೋರಿ ಯಾವಾಗೂ ಡೆಸಿಮಲ್ ಪಾಯಿಂಟ್ ಕಿಂತ ಪೆಹಲ ಓಕೆ so decimal point kita pehla a number we call it as integer this is called as integer and this is called as floating okay ee decimal point kita pehla a number irtidla it should always be 0 okay so first rule is this before decimal point whatever the thing it may be okay it should be always 0 okay normalization again antandre yavu 0 irbeku okay second rule we have second rule here second rule is immediately after the decimal point okay immediately after the decimal point they should always be 1 okay so immediately after the decimal point they should always be 1 that is after decimal point 1 before decimal point 0 okay before decimal point 0 after decimal point 1 ಆಮೇಲೆ ಏನದ ನಿಮ್ದಿದು 2 5 6 ಎಸ್ ಪಾಯಿಂಟ್ ಇನ್ ಶಿಫ್ಟ್ ಮಾಡಿದ್ರಿ ಅಂತಂದ್ರೆ 1 2 ಓಕೆ into 10 to the power of 2 this is your normalization clear aata normalization I am repeating once again listen here most important topic for your examination okay ನಿನ್ನೆನೆ ಹೇಳಿದ್ನ 2 ಮಾರ್ಕ್ಸ್ ಇಗೂ ಕೇಳ್ತಾನೆ ಆಮೇಲೆ 5 ಮಾರ್ಕ್ಸ್ ಇಗೂ ಕೇಳ್ತಾನೆ 2 ಮಾರ್ಕ್ಸ್ ಕೇಳಿದ್ರೆ ಡಿಫೈನ್ ನಾರ್ಮಲೈಸೇಷನ್ ಅಂತ ಹೇಳಿ 2 ಮಾರ್ಕ್ಸ್ ಕೇಳ್ತಾನೆ ಅವಾಗ ನೀವು ಇದು 2 ರೂಲ್ಸ್ ಬರಿಬೇಕು ಓಕೆ 5 ಮಾರ್ಕ್ಸ್ ಕೇಳಿದ್ರ ಅಂತಂದ್ರೆ ಡಿಫೈನ್ ಮಾಡಿ ಇದನ್ನ 2 ರೂಲ್ಸ್ ಬರೆದು ಆಮೇಲೆ ಒಂದು ಎಕ್ಸಾಂಪಲ್ ನೀವು ಹೇಳ್ಬೇಕು ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮಿನೇಷನ್ ಪ್ಲೀಸ್ ಲಿಸನ್ ಹಿಯರ್ ಒನ್ಸ್ ಅಗೇನ್ ಸೊ ಏನಂತಂದ್ರೆ ಈಗ ನಾ ಒಂದು ಕೊಟ್ಟಿದ್ದ ನಂಬರ್ ಅದ ಓಕೆ 12.56 into 10 to the power of 0 ಅಂತ ನಂಬರ್ ಕೊಟ್ಟೇವೆ ಓಕೆ ಬಿಫೋರ್ ನಾರ್ಮಲೈಸೇಷನ್ ಅಂದ್ರೆ ನಿಮ್ಗೆ ನಾರ್ಮಲೈಸೇಷನ್ ಗೊತ್ತಿರ್ಲಾಕಿಂತ ಪೆಹಲ ಏನ್ ಮಾಡ್ಕೊತಿದ್ವಿ 1.2 ಅಂದ್ರೆ ಇದನ್ನ 1.25 into 6 into 10 to the power of 1 ಮಾಡ್ಕೊಂಡು ಅಂದ್ರೆ 1 ಪಾಯಿಂಟ್ ಶಿಫ್ಟಿಂಗ್ ಮಾಡಿದ್ವಿ ಬಟ್ ಏನ್ ಹೇಳಾಗತ್ತಾನ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಒಳಗೆ ಇದು ಒಂದು ಫಿಕ್ಸ್ಡ್ ಫಾರ್ಮೆಟ್ ಅಲ್ಲ ಅಂತ ಹೇಳಾಗತ್ತಾನ ಓಕೆ ಸೊ ಇದು ಫಿಕ್ಸ್ಡ್ ಫಾರ್ಮೆಟ್ ಅಲ್ಲ ಅಂತಂದ್ರೆ ಫಿಕ್ಸ್ಡ್ ಫಾರ್ಮೆಟ್ ಏನು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ 2 ರೂಲ್ಸ್ ಓಕೆ ಸೊ ಫಸ್ಟ್ ರೂಲ್ ಇಸ್ ಬಿಫೋರ್ 0 ಓಕೆ ಬಿಫೋರ್ ಅಂದ್ರೆ ಬಿಫೋರ್ ಡೆಸಿಮಲ್ ಪಾಯಿಂಟ್ ಓಕೆ ಸೊ ಬಿಫೋರ್ ಡೆಸಿಮಲ್ ಪಾಯಿಂಟ್ ಇಟ್ ಶುಡ್ ಬಿ 0 ಅಂತ ಹೇಳ್ಬೇಕು ಓಕೆ so before decimal point in integer ಇರ್ತದಲ್ಲ ಅದು ನಿಮಗೆ 0 ಇರಬೇಕು always okay remember it's always okay ಆಮೇಲೆ after decimal point okay so after decimal point ಏನ್ ಇರಬೇಕು 1 ಇರಬೇಕು okay so ಇವೆರಡು ರೂಲ್ಸ್ ಫಾಲೋ ಅಪ್ ಮಾಡಿ ನಾವೇನ್ ಬರೀತೀವಲ್ಲ ಅದನ್ನ ನಾರ್ಮಲೈಸೇಷನ್ ಅಂತ ಕರಿತೀವಿ so it is a standard format for representation floating point in terms of binary ಅಂತ ಹೇಳ್ಬೋದು so normalization is a standard ಫಾರ್ಮೆಟ್ ಅಂತ ಹೇಳ್ಬೋದು ತಿಳಿತಾ ಇದೆ ನಾರ್ಮಲೈಸೇಷನ್ ಅಂದ್ರೆ ತಿಳಿತಾ these 2 ರೂಲ್ಸ್ ಪ್ಲೀಸ್ ರಿಪ್ಲೈ
Yes, ma'am. You want reply from everyone, not one or two. ಅಲ್ಲೇ ಮೈಕ್ Yes, ma'am. ಹೇಳಿಲ್ಲ ಅಂದ್ರೆ ಅಟ್ಲೀಸ್ಟ್ ಅಲ್ಲಿ ಮೆಸೇಜ್ ಮಾಡ್ರಿ ಅಥವಾ ಹ್ಯಾಂಡ್ ರೈಸ್ ಮಾಡ್ರಿ. I want reply from everyone. Madam, one doubt ಇದೆ. ಹಾ ಇದು ನಾರ್ಮಲೈಸೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಎರಡು ಒಂದೇ ರೀ ಏನ್ ಬೇರೆ ಬೇರೆ ರೀ? ಹಾ ನಾರ್ಮಲೈಸೇಷನ್ ಗೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಕರೀತಾರೆ. ಓಕೆ ಮ್ಯಾಮ್. ಇದು ನಾರ್ಮಲೈಸೇಷನ್ ಗೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಫಾರ್ಮ್ ಅಲ್ಲ ಅದು ಆಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಹೇಳಿ ಅದನ್ನ. ಓಕೆ ಓಕೆ ಸೊ ಎನಿಬಡಿ ಹ್ಯಾವ್ ಎನಿ ಅದರ್ ಡೌಟ್ಸ್ ರಿಗಾರ್ಡಿಂಗ್ ದ ನಾರ್ಮಲೈಸೇಷನ್? ಇಲ್ಲ ಯಾರಿಗೂ ಇಲ್ಲ? Okay, so what if I will give another question here. One more question I will give here. Just a second. Question mobile there. Okay, so I'll just give 1, 2, 3 questions here. ಅದನ್ನ ನಾರ್ಮಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನಾಗ ಅದಾನೋ ಇಲ್ಲ ಅಂತ ಹೇಳ್ಬೇಕು ನೀವು. ಓಕೆ ಸೊ ದ ಫಸ್ಟ್ ಕ್ವೆಶ್ಚನ್ ಮೇಡಮ್ ರಿಪೀಟ್ ಮಾಡ್ರಿ. ನಾರ್ಮಲೈಸೇಷನ್ ಇನ್ನೊಂದ್ಸತಿ ರಿಪೀಟ್ ಮಾಡ್ರಿ ಮೇಡಮ್. ಹಾ ಓಕೆ ಎಸ್ ಮೇಡಮ್. ಓಕೆ ಲಿಸನ್ ಹಿಯರ್. ಯಾರು ಸುಹಾಸೇನಾ? Who is that person who has just talked? ಕಿರಣ್ ಮೇಡಮ್. Kiran, okay. Suhasin ಧ್ವನಿನೇ ಕೇಳಿಸಂಗಾತ. Okay, listen here. ಯಾರ್ ಹ್ಯಾಂಡ್ ರೈಸ್ ಮಾಡಿ lower your hands. ಯಾಕೆ ಕನ್ಫ್ಯೂಷನ್ ಆತ? ಓಕೆ ನೋಡ್ರಿ ಸೊ ನಾರ್ಮಲೈಸೇಷನ್ ಎದಕ್ ಮಾಡ್ಬೇಕು ಫಸ್ಟ್ ಒನ್ ಥಿಂಗ್ ತಿಳ್ಕೊರಿ. ನಾರ್ಮಲೈಸೇಷನ್ ಈಗ ಇದನ್ನ ಹೇಳ್ದ ನಾ ನಾರ್ಮಲೈಸೇಷನ್ ಎದಕ್ ಮಾಡ್ತೀರಿ? Anybody can say? I will explain, but ಈಗ ಇದನ್ನ ಹೇಳಿದ ಮೇಲೆ anybody can say why we are going to do normalization here? Yes, anybody? ನಿಮ್ಗೆ ಏನ್ ತಿಳಿಯುತ್ತೆ ಅದನ್ನ ಹೇಳ್ಬೋದು, ಅದೇನ್ ಕರೆಕ್ಟ್ ಹೇಳ್ಬೇಕಂತ ಏನಿಲ್ಲ. ನಾರ್ಮಲೈಸೇಷನ್ ಎದಕ್ ಮಾಡ್ತೀವಿ? ಇಲ್ಲ ಓಕೆ ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಯೋಚನೆ ಮಾಡ್ರಿ. ನಾ ಎಕ್ಸ್ಪ್ಲೈನ್ ಮಾಡತ್ತಾನೆ ಯೋಚನೆ ಮಾಡ್ರಿ. ಓಕೆ ಸೊ ಸಿಯ ಒನ್ ಥಿಂಗ್ ಈಸ್ ನಾನು ಒಂದ್ ನಂಬರ್ ಕೊಡ್ತೀನಿ ಏನಂತ ಹೇಳಿ 0. ಪ್ರವೀಣ್ ಕರೆಕ್ಟ್ ಆಗಿ ಹೇಳಪ್ಪ, ಎಕ್ಸ್ಪ್ಲೈನ್ ಕರೆಕ್ಟ್ಲಿ. ಪ್ರವೀಣ್ ಕೇಸಲ್ಲ ಮೇಡಮ್ ವ್ಯಾಲ್ಯೂ ಕಂಡಿಡಿಯ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಕಂಡಿಡಿಯ ನಿನ್ನೆ ಮೆಥಡ್ ಯೂಸ್ ಮಾಡ್ಬೋದಲ್ಲ ಪ್ರವೀಣ್, ಬಟ್ ವೈ ನಿನ್ನೆ ಮೆಥಡ್ ಯೂಸ್ ಮಾಡ್ಬೋದು, ಬಟ್ ವೈ ವಿ ಆರ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಫಾರ್ಮ್? ಓಕೆ ನಾ ಒನ್ಸ್ ಅಗೇನ್ ಮಾಡ್ತೀನಿ ನೋಡ್ರಿ, ಯೋಚನೆ ಮಾಡ್ರಿ. ನಾ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಸಿಗ್ತದ ಆನ್ಸರ್. ಲಿಸನ್ ಕೇರ್ಫುಲ್ಲಿ ಅಂಡ್ ಥಿಂಕ್ ಅಬೌಟ್ ದಟ್. ಓಕೆ ಸೊ ನಾ ಏನ್ ಹೇಳ್ದ ಅಂತಂದ್ರೆ ನಿನ್ನೆನೂ ನಾನು ಒಂದು ನಂಬರ್ ತಗೊಂಡಿದ್ದೆ, ಲೈಕ್ ದಿಸ್ 12.56 into 10 to the power of 0 ಅಂತ ಒಂದು ನಂಬರ್ ತಗೊಂಡೆ. ಓಕೆ ಸೊ ಈ ನಂಬರ್ ನಾಗ ನಾ ಡಿಫ್ರೆಂಟ್ ಫಾರ್ಮ್ಸ್ ನ ಮಾಡ್ಬೋದು. ಓಕೆ ಡಿಫ್ರೆಂಟ್ ಫಾರ್ಮ್ಸ್ ಅಂತಂದ್ರೆ ನಾನು ಇದನ್ನ ಶಿಫ್ಟ್ ಮಾಡ್ಬೋದು. ವಾಟ್ ಇಸ್ ದಟ್? ದಿಸ್ ಡೆಸಿಮಲ್ ನಂಬರ್ಸ್ ನ ಶಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ರೈಟ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ 1.256 into 10 to the power of 1. ಓಕೆ ಸೊ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದೆ 0.01256 into 10 to the power of 0 ಕೊಟ್ಟಿದ್ದ ಅಂದ್ರೆ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಕೊತೀರಿ 1.256 into 10 to the power of 1 -2. Okay
ಸೊ ಹಿಂಗೆಲ್ಲ ನೀವು ಮಾಡ್ಕೋಬಹುದು. Yesterday I have said this, okay, but I am saying that it's not a standard format. Okay, ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲ ಅಂತ ಹೇಳಾಗತ್ತ. ನಾನು ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಮಾಡ್ಬೇಕಾದಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲ ಅಂತ ಹೇಳ್ತಾನೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಎದಕ್ ಸ್ಟ್ಯಾಂಡರ್ಡ್ ಫಾರ್ಮ್ ಅದ ಅಂತ ಹೇಳಾಕತ್ತಾನ ಅಂತಂದ್ರೆ we have one form called as normalization. Okay, normalization ಅಂತ ಒಂದು ಫಾರ್ಮ್ ಅದ. ಈ ನಾರ್ಮಲೈಸೇಷನ್ ನಾ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟ್ ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಕರೀತಾನೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಕರೀತಾನೆ. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂದ್ರೆ ಏನು? ಸೊ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂದ್ರೆ 2 ರೂಲ್ಸ್ ಅದಾವ. ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಮಾಡ್ಬೇಕಾದಾಗ 2 ರೂಲ್ಸ್ ಅದಾವ. ದಟ್ ಇಸ್ ರೂಲ್ 1 ಏನಂತಂದ್ರೆ before decimal point it should be 0. Okay, number should be 0. Okay, before decimal point in irbeku number 0 irbeku. Okay, second rule is immediately after decimal point. Okay, immediately after decimal point number should be 1. Okay, these are the 2 rules. ಏನಂತಂದ್ರೆ before decimal point number 0 ಇರಬೇಕು, after decimal point immediately after decimal point ಅಂತ ಹೇಳ್ತಾನೆ. ಸೊ immediately after decimal point number should be 1 ಇರಬೇಕು. Okay, this is the 2 rules. ಸೊ ಹಂಗಂತಂದ್ರೆ ಈಗ ನಿಮ್ಗೆ ಕ್ವಶನ್ ಏನ್ ಕೊಟ್ಟಿದ್ದೆ, ಈಗ ನಾನು 12.56 into 10 to the power of 0 ಇದೆ. Okay, so 12.56 into 10 to the power of 0 ಅಂತಂದ್ರೆ ಫಸ್ಟ್ ಡೆಸಿಮಲ್ ಕಿಂತ ಪೆಹ್ಲಾ. Okay, before decimal point ಇದು ನಿಮ್ ಡೆಸಿಮಲ್ ಪಾಯಿಂಟ್, ಇದು ಬಿಫೋರ್ ಡೆಸಿಮಲ್ ಪಾಯಿಂಟ್ ಏನಿರ್ಬೇಕು 0 ಅಂತ ಇರ್ಬೇಕಂತ ಹೇಳಕತ್ತಾನ. ಸೊ ಅಂದ್ರೆ ಇದು ಏನಾಗ್ತದೆ 0 ಪಾಯಿಂಟ್. ಓಕೆ, ಸೊ ಬಿಫೋರ್ ಡೆಸಿಮಲ್ ಪಾಯಿಂಟ್ ಏನಿದೆ 0 ತಗೊಳ್ವಿ, 0 ಪಾಯಿಂಟ್. ಆಮೇಲೆ ಏನಿರ್ಬೇಕಂತ ಹೇಳಕತ್ತಾನ 1 ಇರ್ಬೇಕಂತ ಹೇಳ್ತಾನೆ. ಸೊ ಆಲ್ರೆಡಿ ಇಲ್ಲಿ 1 ಅದ ನಿಮ್ಗೆ. ಓಕೆ, ಸೊ 1 ಆಮೇಲೆ ಏನ್ ತಗೋತೀರಿ 256 ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡಿದ್ರಿ 1 2. ಓಕೆ, 1 2. ಸೊ into 10 to the power of 2. So this is your normalization form. So ಏನಾತಂತಂದ್ರೆ ಬಿಫೋರ್ ಡೆಸಿಮಲ್ ಪಾಯಿಂಟ್ 0 ಅದ, ಆಮೇಲೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನದ 1 ಅದ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ನಾರ್ಮಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಕರಿತೀವಿ. ಸೊ ಇದು ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮಗ ಒಂದು ಆನ್ಸರ್ ಏನದಲ್ಲ, ನಾವೇನ್ ಪರ್ಟಿಕ್ಯುಲರ್ ವರ್ಕ್ ಮಾಡ್ತೀವಿ, ಸೊ ಒಂದು ಆನ್ಸರ್ ಕರೆಕ್ಟ್ ಆಗಿ ಬರ್ತದೆ ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ದಿಸ್ ನಾರ್ಮಲೈಸೇಷನ್? ಪ್ಲೀಸ್ ರಿಪ್ಲೈ. ತಿಳಿತ ಕಿರಣ್? Yes, madam. ಹಾ, ಬರ್ಕೋತಿದ್ರೆ ಬರ್ಕೋರಿ. 2 ರೂಲ್ಸ್ ಬರ್ಕೋತಿದ್ರೆ ಬರ್ಕೋರಿ. ಹೆಡಿಂಗ್ಸ್ ನಾರ್ಮಲೈಸೇಷನ್ ಅಂತ ಹಾಕೊಂಡು ರೈಟ್ ದಿಸ್ 2 ರೂಲ್ಸ್. I'll wait for 5 minutes, just write down so that you'll get confirmed. Madam, second rule ಐತಲ್ರಿ, immediately after Decimal point number should be 1. 1 ಏನ್ರಿ ಮೇಡಮ್? Number should be 1. ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 1 ನಂಬರ್ ಇರ್ಬೇಕು. Yes, madam. Okay, ಬರ್ಕೋರಿ. ಬರ್ಕೊಂಡಿವ್ರಿ ಮೇಡಮ್. ಉಳ್ಕಿದವ್ರು ಬರ್ಕೊಳ್ಳಿ. 2 minutes ಕೊಡ್ತೀನಿ, ಬರ್ಕೊಳ್ಳಿ ಸಾವಕಾಶ. ಮ್ಯಾಮ್ ಇದು ಬರ್ಕೋಬೇಕ್ರಿ? ಹಾ, ಬರ್ಕೋರಿ ಅಪ್ಪ ಒಂದ್ ಕಡೆ, ಯಾಕಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಐಡಿಯಾ ಬರ್ತದೆ. ನಾನು ನೋಟ್ಸ್ ನ ಕಳಿಸ್ತೀನಿ, ಬಟ್ ಅಂದ್ರೂ ಬರ್ಕೋರಿ. ರೂಲ್ಸ್ ಅಂತ ಬರ್ಕೋರಿ ಬರೀ.
ಓಕೆ ಕಂಪ್ಲೀಟೆಡ್. ನಿಮಗೆ ಇದ್ರದ ಡೆಫಿನೇಷನ್ ಅದೆಲ್ಲ ನೋಟ್ಸ್ ನ ಕಳಿಸ್ತೀನಿ ನಾ. ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ರೂಲ್ಸ್ ನ ಬರ್ಕೋರಿ ಅಂತ ಹೇಳಿದೆ. ಓಕೆ ಓಕೆ ವಿಲ್ ಡೂ ಸಮ್ ಅದರ್ ಎಕ್ಸಾಂಪಲ್ಸ್ ಹಿಯರ್. ಇನ್ನೊಂದ್ 2-3 ಎಕ್ಸಾಂಪಲ್ಸ್ ಮಾಡೋಣ ಅಂತ. ಟ್ರೈ ಟು ಸಾಲ್ವ್ ದಿಸ್ ಎಕ್ಸಾಂಪಲ್. ಈಗ ಮಾಡಿ 2 ಎಕ್ಸಾಂಪಲ್ಸ್ ಕೊಡ್ತೀನಿ ಅಂತ ಹೇಳಿ. 1 2 3.48 1 2 3.48 into 10 to the power of minus 6. Okay. 0.00246 into 10 to the power of minus 3. Okay. ಇವೆರಡರದು ನಾರ್ಮಲೈಸೇಷನ್ ಫಾರ್ಮ್ ಬರ್ತದ ಇಲ್ಲೋ ಅಂತ ಚೆಕ್ ಮಾಡಿ. ಮಾಡ್ತೀರಾ? ಮೇಡಮ್ ಸೆಕೆಂಡ್ ರೌಂಡ್ ಬರಲ್ರಿ. ಚೆಕ್ ಮಾಡಿ ಫಸ್ಟ್. Yes, ma'am. ಮೇಡಮ್ ಬೋರ್ಡ್ ಕಾಣ್ತಾ ಇಲ್ಲ. ಪ್ರವೀಣ್ ಅನ್ಮ್ಯೂಟ್ ಮಾಡಿ. ಹಾ ಬೋರ್ಡ್ ಕಾಣಾಗುತ್ತಿಲ್ಲ. ಈಗ ಕಾಣಾಕತ್ತದ? ಪ್ಲೀಸ್ ರಿಪ್ಲೈ. ಎಸ್ ಮೇಡಮ್. Yes, ma'am. ಮಾಡಿದ್ರಿ ಯಾರಾದ್ರು? Yes, ma'am. Yes, First one ನಾರ್ಮಲೈಸೇಷನ್ ಫಾರ್ಮ್ ಆಗಿ ಬರ್ತದ್ರಿ. ಹ್ಮ್ ಸೆಕೆಂಡ್ ಒನ್ ಬರಲ್ರಿ. ಹ್ಮ್ ಫಸ್ಟ್ ಒನ್ 0.12348 into 10 to the power of minus 3 ಬರ್ತದ್ರಿ. 10 to the power of minus 3. Okay. ಸೆಕೆಂಡ್ ಒನ್ ಬರಲ್ರಿ. Okay. What about others? ಸೇಮ್ ಮೇಡಮ್. Same. Hello? ಎಸ್ ಹಾ ರೀ ಮೇಡಮ್. ಇಲ್ಲ ನಾನು ವ್ಯಾಕ್ಸಿನೇಷನ್ ಹೊಂಟಿದ್ದೆ, ಅದಕ್ಕೆ ನನ್ನ ಸೆಕೆಂಡ್ ಅವರ್ ಇತ್ತ ನಾನೇ ತೆಗಿಸ್ಕೊಂಡು ಅದೇನೋ ಸಾಕ್ಸೇನೆ. ಶೆಡ್ಯೂಲ್ ಮಾಡ್ಯಾರದ ಮನ್ಯಾಗ, ಅದಕ್ಕೆ ಇವ್ರಿಗೆ ಒಂದೇ ತಗೊಂಡು ಮೆಡಿಕಲ್ ಒಂದೇ ತಗೊಂಡು ನೆಕ್ಸ್ಟ್ ಅವರು 10 o'clock ಅಂತಾರೆ. ನಂದು ಇತ್ತು ಸೆಕೆಂಡ್ ಅವರ್ ಆಡಾಯ್ತು, ಅದನ್ನ ಶೆಡ್ಯೂಲ್ ಮಾಡ್ಕೊಂಡು ಮತ್ತೆ ಡಿಸೈನರ್ಸಿಗೆ ಕೊಟ್ಟಿದ್ದೆ ಆಡ. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕಲ್ಲ, 18+ ಹಾಕಲ್ಲ. 45+ ಇಲ್ಲ 45+ ಅಷ್ಟು ತರಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 18+. ನಂದಿನ ಸೆಷನ್ ಎಂಡ್ ಆಗಿಲ್ಲ, ಆಮೇಲೆ ಹಚ್ತೀನಿ. ಓಕೆ. ಹಾ ಏನಾಯ್ತು? ಅದಿರಾ ಎಲ್ಲಾರು? ಶಿಲ್ಪಾ ಮೇಡಮ್ ಫೋನ್ ಇತ್ತೆ. ಸೆಕೆಂಡ್ ಒನ್ ಆಗಂಗಿಲ್ಲ? ಆಗಲ್ರಿ. ಪೂಜಾ, ಅಭಿಷೇಕ್, ಕುಂಗುನ್, ಗೋರಮ್ಮ, ನೀವೆಲ್ಲ ಏನೋ ರಿಪ್ಲೈನೇ ಮಾಡಿಲ್ಲ. ನಿಖಿಲ್ ಎಸ್ ಮೇಡಮ್. ಏನ್ ಬಂದಿದ್ರಿ ಮೇಡಮ್ ಆನ್ಸರ್? ಏನಾತಪ್ಪ ನಿಖಿಲ? ಯಾರಂದ್ರಿ ಈಗ?
ಸೇಮ್ ಬಂದೈತ್ರಿ ಮೇಡಮ್ ಆನ್ಸರ್. ಬಂದೈತಿ. ಸೆಕೆಂಡ್ ಒಂದ್ ಯಾರಿಗೂ ಬರಂಗಿಲ್ಲ. ಮೇಡಮ್ ಸೆಕೆಂಡ್ ಒಂದ್ 000 ಪಾಯಿಂಟ್ ಮೇಡಮ್ ಸ್ಟಾರ್ಟಿಂಗ್ 0 ಪಾಯಿಂಟ್ ತಗೋಬೇಕೇನ್ರಿ? ರೂಲ್ಸ್ ನೋಡ್ಕೊಂಡ್ ಮಾಡ್ರಲ್ಲ. ರೂಲ್ಸ್ ಏನದ 2 ರೂಲ್ಸ್ ಅದಕ್ಕೆ ಬರ್ಸಿದ್ದೆ ಈಗ ನಾ. ಹಾ ಮೇಡಮ್. ಓಕೆ, ಸೊ ದ ಕರೆಕ್ಟ್ ಫಾರ್ಮ್ ಇಸ್ ಫಸ್ಟ್ ಒನ್ ನಾರ್ಮಲೈಸೇಷನ್ ಆಗ್ತದೆ. ಸೊ ಹೆಂಗ್ ಮಾಡ್ತೀರಿ ಅಂತಂದ್ರೆ ಫಸ್ಟ್ ಒಂದ್ ಬರಿತೀನಿ ನೋಡ್ರಿ ಮೇಲೆ 0. ಓಕೆ, ಆಮೇಲೆ ಪಾಯಿಂಟ್ 0.1 ಬರ್ಬೇಕು. ಸೊ 1 2 3 4 8 into 10 to the power of ಎಷ್ಟು ಶಿಫ್ಟ್ ಆಯ್ತು 1 2 3. ಓಕೆ, ಸೊ 3 ಶಿಫ್ಟ್ ಆಗಿದೆ ಅಂತಂದ್ರೆ -6 + 3. ಓಕೆ, -6 + 3 is -3 ಅಂದ್ರೆ ಏನ್ ಬರ್ತದೆ ನಿಮ್ಗೆ ಅಂತಂದ್ರೆ 0.1234 8 into 10 to the power of -3. Okay, this is your answer. ಬಂದಿದೆ ಇಷ್ಟ? ಎಲ್ಲರಿಗೂ ಇಷ್ಟ ಬಂದಿದೆ? ಎಸ್ ಮೇಡಮ್. Yes, madam. Okay, second one, normalization is not possible. Okay, because ನಮಗೆ ಏನ್ ಬರ್ಬೇಕು ರೂಲ್ ಅಂತಂದ್ರೆ 0 ಆದ್ಮೇಲೆ ಇಮಿಡಿಯೇಟ್ಲಿ ಆಫ್ಟರ್ 1 ಬರ್ಬೇಕು. ಓಕೆ, ಬಟ್ ಇಲ್ಲಿ ನಮಗೆ 1 ಇಲ್ಲ, 2 4 6 ಅದಾವ. ಓಕೆ, ಸೊ ನಾವೀಗ ಏನ್ ಶಿಫ್ಟಿಂಗ್ ಮಾಡಿದ್ರು 1 ಬರಂಗಿಲ್ಲ. ಸೊ ಅದ್ರ ಸಲುವಾಗಿ ಅದು ನಾರ್ಮಲೈಸೇಷನ್ ಫಾರ್ಮ್ ನಾಗ ಬರಂಗಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ ದ ನಾರ್ಮಲೈಸೇಷನ್ ಅಂತ ಹೇಳ್ಬೋದು. ಕ್ಲಿಯರ್ ಆಗ್ತಾ ಇದೆ? ಓಕೆ, ಸೊ ಕ್ಲಿಯರ್ ಆಗ್ತಾ ಇದೆ? Yes. ಓಕೆ, ಎಸ್ ಮ್ಯಾಮ್. ಯಾವ್ದೇ ನಿಮ್ಗೆ ಕ್ವಶನ್ ಹೆಂಗ್ ಕೇಳ್ತಾನಂತಂದ್ರ ಡಿಫೈನ್ ನಾರ್ಮಲೈಸೇಷನ್ ಡೆಫಿನೇಷನ್ ಕಳಿಸ್ತೀನಿ, ನೋಟ್ಸ್ ಕಳಿಸ್ತೀನಿ. ಡಿಫೈನ್ ನಾರ್ಮಲೈಸೇಷನ್ ಅಂತ ಹೇಳಿ ಅದಕ್ಕೆಲ್ಲ ಡಿಫೈನ್ ನಾರ್ಮಲೈಸೇಷನ್ ಅಂತ ಹೇಳಿ 2 ಮಾರ್ಕ್ಸ್ ಕೇಳ್ತಾನೆ. ಸೊ ಅವಾಗ ಡೆಫಿನೇಷನ್ ಬರೋದು ಒಂದ್ ಎಕ್ಸಾಂಪಲ್ ಕೊಡ್ರಿ. ಓಕೆ, ಇಲ್ಲ 5 ಮಾರ್ಕ್ಸ್ ಕೇಳ್ದ ಅಂತಂದ್ರೆ ನಾರ್ಮಲೈಸೇಷನ್ ನ ಡಿಫೈನ್ ಮಾಡಿ ಅದಕ್ಕೆ 2 ರೂಲ್ಸ್ ಅದಾವಲ್ಲ. ಓಕೆ, ಸೊ 2 ರೂಲ್ಸ್ ನ ಬರೋದು ಆಮೇಲೆ ಒಂದ್ 2-3 ಎಕ್ಸಾಂಪಲ್ ಕೊಡ್ರಿ 5 ಮಾರ್ಕ್ಸ್. ಓಕೆ, ಇಲ್ಲ ಅಂತಂದ್ರ ಒಂದ್ ನಂಬರ್ ಕೊಡ್ತಾನ, ಅದನ್ನ ನಾರ್ಮಲೈಸೇಷನ್ ಫಾರ್ಮ್ ದಾಗ ಮಾಡ್ರಿ ಅಂತ ಕೊಡ್ತಾನೆ. ಸೊ ಹೆಂಗ್ ಬೇಕಾದಂಗೂ ಕೊಡ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾ ಕೊಟ್ಟಿದ್ದಲ್ಲ, ಹಿಂಗ್ ಎಕ್ಸಾಂಪಲ್ ಕೊಟ್ಟು ಅದನ್ನ ನಾರ್ಮಲೈಸೇಷನ್ ಫಾರ್ಮಿಂಗ್ ಮಾಡ್ರಿ ಅಂತಾನು ಕೇಳ್ತಾನ. ಓಕೆ, ಇಲ್ಲ ಅಂತಂದ್ರ ಏನಂತ ಹೇಳ್ತೀರಿ ಡಿಫೈನ್ ಮಾಡಂತಾನು ಹೇಳ್ತಾನೆ. ಇಲ್ಲ ಅಂದ್ರೆ 5 ಮಾರ್ಕ್ಸ್ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾನೆ. ಬಟ್ ಇಟ್ಸ್ ಅ ಫಿಕ್ಸ್ಡ್ ಕ್ವಶನ್. ಓಕೆ, 2 ಮಾರ್ಕ್ಸ್ 5 ಮಾರ್ಕ್ಸ್ ಎನಿಥಿಂಗ್, ಬಟ್ ಇಟ್ಸ್ ಅ ಫಿಕ್ಸ್ಡ್ ಕ್ವಶನ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಾ? ಎಸ್ ಮೇಡಮ್. ಓಕೆ, ಸೊ ಮಾಡ್ತಿರಲ್ಲ ನಾರ್ಮಲೈಸೇಷನ್ ಮನೆ ಕೊಟ್ರಂದ್ರೆ ಎಲ್ಲಾರು? ಎಸ್ ಮೇಡಮ್. ಎಲ್ಲಾರು? ನಿಖಿಲ್, ಪವನ್, Yes, madam. ಕಿರಣ್, ಗಂಗಾ, ದಿವ್ಯಶ್ರೀ, Yes, madam. Understood. Yes, madam. ಅಜಯ್, ಲಾಲಿಂಗ್, ವಿನಾಯಕ್, ಸಾಗರ್, ಮಿನಿಜ್ಗಿ. ನಾನೇ ಕೇಳ್ಬೇಕು, ನಾನು ಹೆಸರು ಕೊಟ್ಟು ಮೇಡಮ್ ಸ್ಟಾರ್ಟಿಂಗ್ ಬರೀ 1 ಇತ್ತಂದ್ರ ಅಷ್ಟೇ ನಾರ್ಮಲೈಸೇಷನ್ ಆಗ್ತೈತೇನ್ರಿ ಮೇಡಮ್? ಇಲ್ಲಾಂದ್ರ ಆಗಂಗಿಲ್ಲೇನ್ರಿ? ಅದಕ್ ಮತ್ ರೂಲ್ ಅದ, ಮತ್ ಬ್ಯಾರೆದ ಅದ. ಅದಕ್ ಅದು ಇದ್ದಿದ್ದಿಲ್ಲ ಅಂತಂದ್ರೆ ನಾರ್ಮಲೈಸೇಷನ್ ಬರೇ 0 1 ಅಷ್ಟೇ ನೆನ್ಪಿಟ್ಕೋಬೇಕು. ಓಕೆ, ಮತ್ ಈ ಟೈಪ್ ಬರ್ತಂದ್ರ ಮತ್ ಬ್ಯಾರೆದ ಓಕೆ ಮೇಡಮ್. ನೆಕ್ಸ್ಟ್ 2 ಟಾಪಿಕ್ಸ್ ಆದ್ಮೇಲೆ ಅದಾವ, ಅವಾಗ ಹೇಳ್ತೀನಿ. ಮತ್ ಅಲ್ಲೇ ಫ್ಲೋಟಿಂಗ್ ಪಾಯಿಂಟ್ ಅರಿಥಮೆಟಿಕ್ ಅಂತ ಬರ್ತದ, ಅವಾಗ ಅಲ್ಲೇ ಮತ್ ಹಿಂಗ್ ಇದ್ದಿದ್ದನ್ನು ಮಾಡ್ಬೋದು. ಓಕೆ, ಅವಾಗ ಹೇಳ್ತೀನಿ ಅಲ್ಲಿ. ಓಕೆ ಮೇಡಮ್. ಓಕೆ, ಈ ಜಸ್ಟ್ ನಾರ್ಮಲೈಸೇಷನ್ ಅಂದ್ರೆ ಆ 2 ರೂಲ್ಸ್ ಪ್ರಕಾರ ನೀವು ನೆನ್ಪಿಟ್ಕೋರಿ. ಓಕೆ, ಸೊ ಬಟ್ ವಿತೌಟ್ 0s and 1s ಇದ್ರೂನು ಇರ್ಲಾರ್ದೇನು ನಾವು ಮಾಡ್ಬೋದು. ಓಕೆ, ಅರ್ಥಮೆಟಿಕ್ ಬರ್ತದೆ ನಿಮ್ಗೆ. ಎಲ್ಲ ಅಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅರ್ಥಮೆಟಿಕ್ ಅಂತ ಬರ್ತದ, ಅಲ್ಲೇ ನೀವು ಇದನ್ನ ಮಾಡ್ಕೋಬಹುದು. ಹಿಂಗ್ ಇದ್ದಿದ್ದು 0.0246 ಇದನ್ನು ಮಾಡ್ಕೋಬಹುದಲ್ಲ ಅರ್ಥಮೆಟಿಕ್ ಒಳಗ. ಓಕೆ, ಓಕೆ ಮೇಡಮ್. ಓಕೆ, ಎನಿ ಅದರ್ ಡೌಟ್ಸ್? ಓವರ್ ಆಲ್ ಕ್ಲಿಯರ್ ಆಗ್ತದಲ್ಲ ಈಗ? ಜಸ್ಟ್ ನಾರ್ಮಲೈಸೇಷನ್ ಆಗ್ಲಿ, ರಿಪ್ರೆಸೆಂಟೇಷನ್ ಆಗ್ಲಿ, ಸೊ last 4 to 5 classes whatever you have learned, understood? ಎಸ್ ಮೇಡಮ್. Everyone? Yes, madam. Okay. Okay, so very good. Now then we'll end here. Tomorrow ನಮ್ ಕ್ಲಾಸ್ ಅದೆಲ್ಲ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ನಾಳೆ ಕೊಟ್ಟರು ಕ್ಲಾಸ್ ಅಂತಂದ್ರೆ ವಿಲ್ ಸ್ಟಾರ್ಟ್ ವಿತ್ ದ
storage, floating point representation, storage ಅಂದ್ರೆ floating point representation ನೀವು just numerical ನೋಡಿದ್ರಿ. Okay, ಈಗ ಅದನ್ನ ಕಂಪ್ಯೂಟರ್ ಒಳಗೆ ಹೆಂಗ್ ಸ್ಟೋರ್ ಮಾಡ್ತೀವಿ, ಅದು ಎಷ್ಟು ಸ್ಟೋರೇಜ್ ತಗೋತದೆ. So that is before only I said that if we are going to write any programs, okay, then it will be stored in your memory. Okay, it may be a permanent memory or a temporary memory. So ಈಗ ನೀವು ಮೆಮೊರಿ ಒಳಗೆ ಅದನ್ನ ಸ್ಟೋರ್ ಮಾಡಿದ್ರಿ ಅಂತಂದ್ರೆ how much it is going to take ಅಂತ ಹೇಳಿ ನಾಳೆ ನೋಡೋಣ. So depending, that will be depends upon ನೀವು ಇದೇನಿರ್ತದಲ್ಲ, like ನಿನ್ನೆ ನಾ ಹೇಳಿದೆ 32 bit representation, 64 bit representation, 127 bit representation. Okay, so 32 bit ಗೆ ಎಷ್ಟು ತಗೋತದೆ, 64 bit ಗೆ ಎಷ್ಟು ತಗೋತದೆ. Okay, so 127 ಗೆ ಎಷ್ಟು ತಗೋತದೆ. ಸೊ ಅದನ್ನ ನೋಡ್ಕೊಂಡು ನಾವು ಎಷ್ಟು ಸ್ಟೋರೇಜ್ ತಗೋತದೆ ಅಂತ ಹೇಳಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಕ್ಲಿಯರ್? ನೋಟ್ಸ್ I will send today. Yesterday's and today. I'm thinking to send whole first chapter notes. I've already prepared. Okay, I prepared the first unit notes. So within today I'm going to send whole first unit notes. Okay, adra nimu problems illada ನಾನು ಪ್ರಾಬ್ಲಮ್ಸ್ ಇಂದ ಪ್ರಾಬ್ಲಮ್ಸ್ ನ ಇನ್ನೇನ್ ಮಾಡಿಸ್ತೀನಿ ನಾ ಕ್ಲಾಸ್ ನಾಗ ಅದನ್ನ ನೀವು ಬರ್ಕೋಬೇಕು, ಕಂಪಲ್ಸರಿ ಬರ್ಕೋಬೇಕು. ನೋಟ್ಸ್ ಒಳಗೆ ಬರೀ ನಾ ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಟೈಪ್ ಮಾಡ್ಕೊಟ್ ಕೂಡ ಆಗಂಗಿಲ್ಲ. ಸೊ ನೋಟ್ಸ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ಇನ್ನೇನ್ ಕ್ಲಾಸ್ ಮಾಡಿಸ್ತೀನಿ. ಕ್ಲಿಯರ್ ಆಯ್ತಾ? ಓಕೆ ಮ್ಯಾಮ್, ಕ್ಲಿಯರ್ ಮ್ಯಾಮ್. Okay, thank you all. We are going to end the section now. Attendance. Attendance ತಗೊಂಡಿನಪ್ಪ. Okay, ma'am. ಬರಕ್ ಕೊಟ್ಟಿದ್ದಲ್ಲ ಅವಾಗ ತಗೊಂಡಿ. Okay. Okay, thank you all.